ಕೆಲವು ತಿಂಗಳ ನಂತರ ಇಲ್ಲೆಲ್ಲ ಗಿಡಗಳಿದ್ದುಲ್ಲ ಎಲ್ಲ ಕಟ್ಕೊಂಡು ಹೋದ್ರ ಅನಿಸ್ತೈತಿ. ಏನ್ ಮಾಡೋದಾಚೆ? ಇನ್ನೊಂದು ಮುಂದ್ ಕೂತ್ ಬಾ, ನಡು ಬಾ, ಸ್ಟೇಜ್ ನಡುವ. ಅಷ್ಟು ದೂರದಿಂದ ಬಂದ್ರು, ಅಷ್ಟು ಬಿಸಿಲಾಗ ಅಷ್ಟು ದೂರದಿಂದ ಬಂದ್ರು ಎಲ್ಲೂ ಹೇಳಿಲ್ಲ. ಬಾಜು ಸಾತ್ ಮಳೆ ಆಗದ ಕಾರಣಕ್ಕ ಭೂಮಿ ಎಲ್ಲ ಒಣಗಿ ಬಿರುಕು ಬಿಟ್ಟೈತೆ. ಹಿಂಗಾದ್ರೆ ನಾವು ಬದುಕಂಗ ಮಳಿ ಬರ್ಲಿಕ್ಕ ಬೆಳಿ ಬರಂಗಿಲ್ಲ, ಬೆಳಿ ಬರ್ಲಿಕ್ಕ ನಮಗ್ ತಿನ್ನಾಕ ಆಹಾರ ಸಿಗಂಗಿಲ್ಲ. ಹಿಂಗಾದ್ರೆ ನಾವು ಬದುಕುದಂಗ ಮಳಿ ಬಂದ್ರೇನ ಬೆಳಿ, ಮಳಿನೂ ಬರ್ಲಿಲ್ಲ ಬೆಳಿನೂ ಬರ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡುದು? ಈ ಮಳಿ ಯಾವಾಗ ಬರ್ತೈತಿ? ಇಂಥ ಬಿಸ್ಲಾಗ ಅಷ್ಟು ದೂರ ನಡ್ಕೊಂಡ್ ಬಂದ್ರು ಒಂದನಿ ನೀರ್ ಸಿಗ್ಲಿಲ್ಲ. ಸುತ್ತಮುತ್ತ ನೋಡ್ರ ಒಣ ಬಿರ್ಕ್ ಬಿಟ್ಟಂತ ನೆಲ ಐತಿ. ಮನಿಗ್ ಹೋಗಿ ನಳ ಚಾಲು ಮಾಡ್ರ ನಳದಾಗ ಒಂದನಿ ನೀರ್ ಬರವಲ್ವ. ಹಳ್ಳ ಕೆರಿ ಬಾಂಗ್ ಹೋಗಿ ನೀರ್ ತರ್ತನಂದ್ರ ಇದ್ ನೀರು ಬಿಸ್ಲಿಗೆ ಬತ್ ಹೋಗಿದಾವ. ಮನ್ಯಾಗ ಅಪ್ಪ ಅವ್ವ ಅಜ್ಜ ಈ ಸಣ್ಣ ಸಣ್ಣ ಹುಡುಗರ ನೀರಿಂದ ಬೆಳಾತದಾವ. ಈಗ ಮನಿಗ್ ನೀರ್ ಒಯ್ದ ಚಿಂತೆ ಬಂದೈತ್ ನನಗ್. ಮುಂದ ಹೋಗಿ ನೀರ್ ತರ್ತನಂದ್ರ ಸುಸ್ತಾಗೈತಿ. ಗಿಡಗೋತ ಕೂತ್ ಆರ್ಸ್ಕೊಂಡ್ ಹೋಗ್ತನಂದ್ರ ಗಿಡಗಳು ಇಲ್ಲ, ಗಿಡದ ನೆರಳು ಇಲ್ಲ, ಮಳಿನೂ ಬರವಾತ. ಈಗ ನೀರ್ ಹೆಂಗ್ ಒಯ್ದ್ ಮನಿಗಿ? ಮಾನವರ ಸ್ಥಿತಿ ಹೀಗಾದರೆ ಇನ್ನು ಕಾಡು ಪ್ರಾಣಿಗಳ ಸ್ಥಿತಿ ಹೇಗಾಗಿದೆ ನೋಡೋಣ. ನಾನು ಜಿಂಕೆ ಮೊಲ. ನಮ್ಮ ಬದುಕಿನ ಆಧಾರ ತನ್ನ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ನಾವು ಆನೆ. ಮನುಷ್ಯರೆಲ್ಲರೂ ಕಾಡನ್ನು ನಾಶ ಮಾಡುತ್ತಿದ್ದಾರೆ ಹಾಗೂ ನಮಗೆ ತಿನ್ನಲು ಆಹಾರ ಸಿಗುತ್ತಿರಲಿಲ್ಲ. ಆದ್ದರಿಂದ ನಾವು ಕಾಡುಗಳನ್ನು ನಾಶ ಮಾಡುತ್ತಿದ್ದೇವೆ ಮತ್ತು ಈ ಬೆಳೆಗಳನ್ನು ನಾಶ ಮಾಡುತ್ತಿದ್ದೇವೆ ಹಾಗೂ ನಮಗೆ ತಿನ್ನಲು ಆಹಾರ ಸಿಗುತ್ತಿರಲಿಲ್ಲ. ಇದರಿಂದಾಗಿ ನಾವು ಬದುಕುವುದು ತುಂಬಾ ಕಷ್ಟವಾಗುತ್ತಿದೆ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮ್ಮನ್ನು ತಿನ್ನಬಹುದು. ನಾವು ಹುಲಿ ಮತ್ತು ಸಿಂಹ. ಎಲೆ ಮನುಷ್ಯರೇ, ಕಾಡುಗಳನ್ನೆಲ್ಲ ಕಟ್ಟಿದ್ದೀರಿ. ಮೊಲ, ಜಿಂಕೆ, ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ನಾಡಿಗೆ ಬಂದಿವೆ. ನಾವೇನು ತಿನ್ನುವುದು? ನಾವು ಹೇಗೆ ಬದುಕುವುದು? ಕಾಡು ಪ್ರಾಣಿಗಳ ಸ್ಥಿತಿ ಹೀಗಾದರೆ ಇನ್ನು ಮಾನವನ ಆಧುನಿಕ ಜೀವನ ಶೈಲಿಯಿಂದ ನಾಡಿನಲ್ಲಿರುವ ಪ್ರಾಣಿಗಳ ಅಳಲನ್ನು ಕೇಳೋಣ. ನಾನು ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ನಾನು ಮಂಗ. ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದು ಗುಂಡುಗಳನ್ನು ಹಾರಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ನಾನು ನಾಯಿ. ನಾವು ಓಡಾಡಬೇಕು, ನಾವು ನಡೆದಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳು ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಇದರ
ಮಾಡುತ್ತೀರಿ. ಸರಿಯಾಗಿ ಚಲಿಸಿ, ಚಲಿಸಲು ಬಿಡಿ. ನಾನು ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲ್ ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಕುಳಿತಿದ್ದ ನಮ್ಮನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮನ್ನು ಮುದ್ದಿಸಿರಿ. ನಾವು ಆಮೆ ಮತ್ತು ಮೀನು. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಟ್ಟಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ನಾನು ಗಿಳಿ. ಇಲ್ಲಿ ಒಂದು ಮರಗಳು ಇಲ್ಲ. ನಾನು ಎಲ್ಲಿ ವಾಸಿಸುವುದು? ಇಲ್ಲಿ ಒಂದು ಮರಗಳು ಇರದ ಕಾರಣ ನನಗೆ ತಿನ್ನಲು ಆಹಾರ ಇಲ್ಲ. ಅಲ್ಲೇ ನಿಂದ್ರ ಕೇಳ್ರೆ ಒಂದು ಹಾಡು ಹಾಡ್ತಾರೆ ಎಲ್ಲರೂ. ಇದು ಕಾಡನ್ನು ಕಡಿದ ಪರಿಣಾಮ. ಇಡೀ ಜೀವ ಸಂಕುಲ ಸಂಕಷ್ಟಕ್ಕೆ ಸಿಲುಕಿದೆ. ಆದ್ದರಿಂದ ಹೇಳುವುದು, ಕಾಡು ಬೆಳೆಸಿ, ನಾಡು ಉಳಿಸಿ, ಹಸಿರೇ ಉಸಿರು, ಮನೆಗೊಂದು ಮರ, ಊರಿಗೊಂದು ವನ, ಪರಿಸರಕ್ಕೆ, ಜೈ, ಅರಣ್ಯಕ್ಕೆ ಜೈ. ಧನ್ಯವಾದಗಳು. ನೀವು ರಕ್ಷಿಸಿರಿ ಚಿಗುರಿದ ಹಸಿರೆಲೆಯ ಚುಂಬಿಸಿರಿ ವನದೇವಿ ಸಿರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಮುರಿಬೇಕಿದೆ ಮಂಗ ಮರಗಳನ್ನು ನೀ ಕಡಿಯದಿರು ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು ಮರದ